ಮಲೆನಾಡು ಜಿಲ್ಲೆಗಳನ್ನ ಕಳೆದ ಹಲವು ದಶಕಗಳಿಂದ ಮಂಗನ ಕಾಯಿಲೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅದರಂತೆ ಈ ವರ್ಷವೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ. ಹೀಗಾಗಿ ಮಲೆನಾಡು ಭಾಗದ ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಶುರುವಾಗಿದ್ದು, ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕಳೆದ ಬೇಸಿಗೆಯಲ್ಲಿ ಶಿವಮೊಗ್ಗ ಸೇರಿದಂತೆ ಮಲೆನಾಡಿನ ವಿವಿಧೆಡೆ ಮಂಗನ ಕಾಯಿಲೆ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಇದೀಗ ಈ ವರ್ಷ ಬೇಸಿಗೆ ಆರಂಭದ ಮೊದಲೇ ಮಲೆನಾಡಿನ ಜನರಿಗೆ ಕೆಎಫ್ಡಿ ವೈರಸ್ನ ಭಯ ಶುರುವಾಗಿದೆ. ಹೊಸನಗರ ತಾಲೂಕಿನ ಸೋನಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಳ್ಳೋಡಿ ಗ್ರಾಮದಲ್ಲಿ ಕಳೆದ ವಾರವಷ್ಟೇ 50 ವರ್ಷದ ಮಹಿಳೆಗೆ ಕೆಎಫ್ಡಿ ಇರುವುದು ದೃಢಪಟ್ಟಿದ್ದು, ಇದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಕೆಎಫ್ಡಿ ವೈರಸ್ ಪತ್ತೆಯಾದ ಹಿನ್ನೆಲೆ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆಯು ಗ್ರಾಮದಲ್ಲಿ ಹಲವರ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದೆ. ಬಿಳ್ಳೋಡಿ ಗ್ರಾಮದ 4ರಲ್ಲಿ ಕೆಎಫ್ಡಿ ದೃಢಪಟ್ಟಿದ್ರೆ ಪಕ್ಕದ ಸೋನಲೆ ಗ್ರಾಮದಲ್ಲೇ ಒಬ್ಬರಲ್ಲೇ ಕಾಣಿಸಿಕೊಂಡಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಕೆಎಫ್ಡಿ ಕೇಸ್ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಇನ್ನು ಮಲೆನಾಡು ಭಾಗದಲ್ಲಿ ಯಾರಿಗೆ ಜ್ವರ ಕಾಣಿಸಿಕೊಂಡರೂ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ, ನಿರ್ಲಕ್ಷ್ಯ ವಹಿಸದೆ ಜೀವಕ್ಕೆ ಆಪತ್ತು ಎಂದು ವೈದ್ಯಾಧಿಕಾರಿಗಳು ತಿಳಿಸಿದರು. ಮನೆ ಮನೆ ಭೇಟಿ ಮಾಡಿ ಒಂದು ರಕ್ತದ ಮಾದರಿಯನ್ನು ಸಹ ನಾವು ಸಂಗ್ರಹಣೆ ಮಾಡಿ ತುರ್ತಾಗಿ ಆ ರಕ್ತದ ಮಾದರಿಯನ್ನು ನಾವು ಶಿವಮೊಗ್ಗ ಜಿಲ್ಲಾ ಒಂದು ವಿಡಿಯಲ್ ಪ್ರಯೋಗಾಲಯಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಒಂದು 24 ಗಂಟೆ ಒಳಗೆ ಒಂದು ವರದಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ವಿ. ಒಟ್ಟಾರೆ ಈ ಬಾರಿ ಅವಧಿಗೂ ಮೊದಲೇ ಕೆಎಫ್ಡಿ ವೈರಸ್ ಪತ್ತೆಯಾಗಿದ್ದು ಮಲೆನಾಡು ಭಾಗದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಮಂಗನ ಕಾಯಿಲೆ ಕಾಣಿಸಿಕೊಳ್ಳುವ ಮೊದಲೇ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.